ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಎಲ್ರಿಗೂ ಹೇಳ್ತಿದ್ದೀನಿ, ನಮ್ ತಾತ ಹೇಗೆ ಹೇಳ್ತಾರೋ ಹಾಗೆ ನಡ್ಕೋಬೇಕು. ಇನ್ಮೇಲೆ ಹಿರಣ್ಮಯಿ ಜೊತೆ ಮಾತಾಡ್ಬಾರ್ದು. ನಾನು ಪದೇ ಪದೇ ಹೇಳಕ್ ಆಗಲ್ಲ. ನಮ್ಮ ಶಾಲೆಯಲ್ಲಿ ನನ್ನ ಜೊತೆ ಯಾರು ಆಟ ಆಡಲ್ವಂತೆ, ನನ್ನ ಜೊತೆ ಮಾತಾಡೂ ಆಡಲ್ವಂತೆ. ನಾನು ನಿಂಗೊಂದು ಉಪಾಯ ಹೇಳಲಾ? ಇದರಿಂದ ನೀನು ಏನೇ ಬರೆದ್ರು ಅದು ನಿನ್ನ ಮುಂದೆ ಪ್ರತ್ಯಕ್ಷ ಆಗತ್ತೆ. ಅವರಿಗೆಲ್ಲ ನಾನು ಮಿಠಾಯಿ ಕೊಡ್ಬೋದಾ? ಮಿಠಾಯಿ ಎಲ್ಲಿಂದ ಬಂತೆ? ಇಲ್ಲಿಂದ. ಅಂದ್ರೆ ಬೈಲಿ ತೋರಿಸ್ತೀನಿ. ಇದಂಗೆ ಬಂತು? ಬಂದ್ರು ಇಲ್ಲ ಎಲ್ಲಾರು? ತಗೋ ಪ್ರಕಾಶ, ಇದು ನಿಂಗೆ. ಒಬ್ರೊಬ್ರೆ ಎಲ್ಲಾರು ನನ್ ಕೇಳಿ ನಿಂಗೆಲ್ಲ ಏನೇನ್ ಬೇಕೋ ಅದೆಲ್ಲ ಬರ್ಕೊಡ್ತೀನಿ. ನನಗ್ ಸೇಬು. ಸರಿ. ನನ್ ಕೊಬ್ಬರಿ ಮಿಠಾಯಿ. ಪ್ರಕಾಶ, ಎಷ್ಟೊತ್ತಿದೆಯಾ ನಿನ್ಗೆ? ನನ್ನ ಮಾತೆ ಮೀರ್ಯಾ? ಹೇಳ ನನ್ನ ತಾತಂಗೆ. ತಪ್ಪಾಯ್ತು ಕಣೆ, ನಿಮ್ಮ ತಾತಂಗೆ ಹೇಳಬೇಡ. ಇದೊಂದು ತಿನ್ಕೊಂಡ್ಬಿಡ್ತೀನಿ, ಬೇಜಾರು ಮಾಡ್ಕೊಂಬೇಡ. ಇವ್ರು ಕೇಳಿದ್ದೆಲ್ಲ ಕೊಡಿಸ್ದೆ, ನೀಯತ್ತೆಲ್ಲ. ಈಗ ನನ್ನ ಮಗನ ಬಿಟ್ಬಿಡು. ಅದಕ್ಕೆ ಬದಲಾಗಿ ನಿನ್ಗೆ ಏನ್ ಬೇಕು ಕೇಳು, ಕೊಡ್ತೀನಿ. ಶ್ರೀಚಕ್ರ ಬೇಕು. ಏನಂದೆ? ಶ್ರೀಚಕ್ರನ ಬಿಟ್ಕೊಡ್ತೀಯಾ? ಸಾಧ್ಯ ಇಲ್ಲ. ನಾನು ಶ್ರೀಚಕ್ರನ ದಕ್ಕಿಸ್ಕೋಬೇಕಂದ್ರೆ ನಿನ್ನನ್ನ ಅಂಕುಶದಲ್ಲಿಟ್ಕೋಬೇಕು. ನಿನ್ನ ಮಗನನ್ನ ನನ್ನ ಹಿಡಿತದಲ್ಲಿಟ್ಕೊಂಡಿರೋದೇ ಅದಕ್ಕೆ. ಮಾರಿಗುಡಿನು ನಮ್ಮ ಜೊತೆ ಇರಬೇಕು. ಅದಕ್ಕೆ ನಿನ್ನ ಮಗನ ದೇಹದಲ್ಲಿ ಮಾರಿಗುಡಿನ ಸುರಕ್ಷಿತವಾಗಿಟ್ಟಿದ್ದೀನಿ. ಇದಕ್ಕಿಂತ ಒಳ್ಳೆ ದಾರಿ ಬೇರೇನಿದೆ ವಿರೂಪಾಕ್ಷ? ಆಯ್ತು, ನಾವು ಮೂವರು ಒಟ್ಟುಗೂಡದೇ ಇದ್ರೆ ಶ್ರೀಚಕ್ರ ನಮಗೆ ದಕ್ಕೋದಿಲ್ಲ. ಅದು ಸತ್ಯ ಕೂಡ, ಅನಿವಾರ್ಯ ಕೂಡ. ಅದಕ್ಕೆ ಒಂದು ಒಪ್ಪಂದಕ್ಕೆ ಬರೋಣ. ಇನ್ನೇನು ಕೆಲವೇ ದಿನಗಳಲ್ಲಿ ಶ್ರೀಚಕ್ರ ಗೋಚರಿಸುತ್ತೆ. ಅದು ನಮ್ಮ ಕೈಗೆ ದಕ್ಕಿದ ತಕ್ಷಣ 6 ತಿಂಗಳಿಗೊಮ್ಮೆ ಸರದಿ ಪ್ರಕಾರ ನನ್ನ ಹತ್ರ 6 ತಿಂಗಳು, ನಿನ್ನ ಹತ್ರ 6 ತಿಂಗಳು ಇರುತ್ತೆ. ಆಗ್ಬಹುದು, ಇದು ಒಪ್ಪುವಂತ ಮಾತು. 6 ತಿಂಗಳಲ್ಲಿ ಶ್ರೀಚಕ್ರದ ದೆಸೆಯಿಂದ ಯಾರಿಗೆ ಎಷ್ಟು ದಕ್ಕುತ್ತೋ ಅದು ಅವ್ರಿಗೆ ಸೇರಿದ್ದು. ತೀರ್ಮಾನ ಆಯ್ತಲ್ವಾ? ಈಗ ನನ್ನ ಮಗನ ದೇಹವನ್ನು ಬಿಡುಗಡೆ ಮಾಡು. ಇನ್ನು ಎಷ್ಟು ದಿನ ಅಂತ ಅಗ್ನಿ ದೇಹದೊಳಗೆ ನನ್ನ ಮಗನ ಆತ್ಮ ಒದ್ದಾಡ್ತಿರ್ಬೇಕು? ಎಷ್ಟು ವರ್ಷ ನಾವು ಮಾತಿಗೆ ಮಾತು ಬೆಳೆಸ್ಕೊಂಡು ಬಂದಿದ್ದೀವಿ. ಒಂದಿಲ್ಲ ಒಂದ್ ರೀತಿ ಆಟದ ಹಿಡಿತನ ಸಾಧಿಸ್ಕೊಂಡು ಬಂದಿದ್ದೀವಿ. ಈಗ ನನ್ನ ಕೈ ಮೇಲಾಗಿದೆ. ಈಗ ಇದನ್ನ ಸಡಿಲ ಬಿಟ್ರೆ ನೀನ್ ನನ್ನನ್ನ ಸುಮ್ನೆ ಬಿಡ್ತೀಯ ವಿರೂಪಾಕ್ಷ? ಅಂದ್ರೆ ಮಾರಿಗುಡಿ ಪ್ರೇತಾತ್ಮ ನಿನ್ನ ಮಗನ ದೇಹದಲ್ಲೇ ಇರ್ಲಿ. ನಮಗೆ ಶ್ರೀಚಕ್ರ ದಕ್ಕೋವರೆಗೂ ಇದು ಅನಿವಾರ್ಯ. ಇವನನ್ನ ಯಾವುದೋ ಪ್ರಾಣಿಗೋ ಪಕ್ಷಿಗೋ ಪರಕಾಯ ಮಾಡಿದ್ರೆ ಹಾಗೆ ಹಾರ್ಕೊಂಡು ಹೋಗ್ಬಿಡ್ತಾನೆ. ಸರಿ, ಈಗ ಮುಂದಿನ ಕಾರ್ಯತಂತ್ರ ಏನು? ನಮಗೆ ಶ್ರೀಚಕ್ರ ದಕ್ಕಬೇಕು ಅಂದ್ರೆ ಹಿರಣ್ಮಯಿ ಶ್ರೀಚಕ್ರ ದಾರಿಣಿನ ನಮ್ಮ ವಶಕ್ಕೆ ತಗೋಬೇಕು.
ಆದ್ರೆ ಅದು ಸಾಧ್ಯ ಆಗ್ಲಿಲ್ಲ. ಮತ್ತೀಗ ಮುಂದಿನ ದಾರಿ? ಅದಕ್ಕೆ ಬೇರೆ ದಾರಿಗಳು ಗೋಚರಿಸಿದೆ. ಕಾಡಿನ ಯಾವುದೋ ಒಂದು ಜಾಗದಲ್ಲಿ ನಮಗೆ ದಾರಿ ತೋರಿಸೋ ಪುಷ್ಪ ಒಂದು ಅರಳಿ ನಿಂತಿದೆ. ಅದು ಮನೋರಂಜಿತ ಪುಷ್ಪ. ಅದು ನಮ್ಮ ವಶವಾದ್ರೆ ಶ್ರೀಚಕ್ರಧಾರಿಣಿ ಹಿರಣ್ಮಯಿ ನಮ್ಮ ವಶವಾಗ್ತಾಳೆ. ಸರಿ, ಹಾಗಾದ್ರೆ ತಡ ಯಾಕೆ? ನಡಿ ಹೋಗೋಣ. ಅದು ಯಾವ ಕಾಡಿನಲ್ಲಿದ್ರು ಸರಿ, ಹೋಗಿ ತಗೊಂಬರೋಣ. ನನ್ನ ಆಳುಗಳನ್ನ ಜೊತೆಲಿ ಕರ್ಕೊಂಡ್ಬರ್ತೀನಿ. ಅದು ಕೂಡ ದಕ್ಕೋದು ಅಷ್ಟು ಸುಲಭವಲ್ಲ ವಿರೂಪಾಕ್ಷ. ಅದಕ್ಕೆ ಕೆಲವು ನೀತಿ ನಿಯಮ ನಿಬಂಧನೆಗಳಿವೆ. ಅದನ್ನ ನಾನು ನಿಧಾನವಾಗಿ ವಿವರಿಸ್ತೀನಿ. ಆಯ್ತು. ಇದಕ್ಕೆ ನಾನು ನಿನಗೆ ಸಹಕರಿಸಬೇಕು ಅಂತ ಅಂದ್ರೆ ನಂದು ಒಂದು ಷರತ್ತಿದೆ. ನಿನ್ನ ಮಗನ ದೇಹವನ್ನು ಬಿಟ್ಟು ಬೇರೆ ಏನಾದ್ರೂ ಕೇಳು. ಈ ನನ್ನ ಮಗನ ದೇಹವನ್ನು ಹೊತ್ತಿರೋ ಮಾರಿಗುಡಿ ಅನ್ನೋ ಪ್ರೇತಾತ್ಮ ನನ್ನ ಮನೆ ಕಡೆ ತಲೆ ಹಾಕಬಾರದು. ನನ್ನ ಮಗನ ಹೆಂಡತಿನ ಕಣ್ಣೆತ್ತಿ ಕೂಡ ನೋಡಬಾರದು. ಆಗ್ಲಿ, ಅವನು ನಿನ್ನ ಮನೆ ಕಡೆ ತಲೆ ಹಾಕ್ದಿರೋ ಹಾಗೆ ನಾನ್ ನೋಡ್ಕೋತೀನಿ. ಇದು ಈ ಕಾಲ ರುದ್ರ ಸಿದ್ದೇಶ್ವರ ಕಡ್ಕಿ ಕೊಡ್ತಿರೋ ಮಾತು. ಆಯ್ತು, ಆದಷ್ಟು ಬೇಗ ನಮ್ಮ ಕಾರ್ಯತಂತ್ರವನ್ನು ಶುರು ಮಾಡೋಣ. ಇನ್ನು ಕೆಲವೇ ದಿನಗಳಲ್ಲಿ ಶ್ರೀಚಕ್ರ ಗೋಚರಿಸುತ್ತೆ. ಜೈ ಮಾರಿಗುಡಿ, ಇನ್ನು ಮುಂದೆ ಏನಾದ್ರೂ ನನ್ನ ಮನೆ ಕಡೆ ತಲೆ ಹಾಕಿ ನನ್ನ ಸೊಸೆ ದೇವಿಕಾಗಿ ತೊಂದರೆ ಕೊಟ್ಟ್ಯೋ, ಈ ಖಡ್ಕಿ ಕೂಡ ನಿನ್ನನ್ನು ಕಾಪಾಡೋದಕ್ಕಾಗಲ್ಲ. ನಿನ್ನ ಸುಟ್ಟು ಭಸ್ಮ ಮಾಡೋ ಶಕ್ತಿ ನನಗಿದೆ. ಇದು ತಿಳಿದಿರಲಿ ನಿನಗೆ. ಅಮ್ಮ ತುಂಬ ಉರಿತಿದೆ ಅಮ್ಮ. ಈಗಲೂ ಹೇಳ್ತಾ ಇದ್ದೀನಿ ಕಣೆ ರಶ್ಮಿ, ಬೇಜಾರು ಮಾಡ್ಕೋಬೇಡ. ಆ ಮಹಾತಾಯಿ ಅಮ್ಮನವ್ರು ಮಾಡ್ತಿದ್ದೆಲ್ಲ ಸುಳ್ಳು. ಅವ್ರ ಹೆಸರಲ್ಲಿ ಬೇರೆ ಯಾರೋ ಕೊಲೆ ಮಾಡ್ತಿದ್ದಾರೆ, ಹಾಗೆ ಹೀಗೆ ಅಂದೆ ನೋಡು. ಅದಕ್ಕೆ ನಿನಗಿಂಥ ಪರಿಸ್ಥಿತಿ ಬಂದಿರೋದು. ಅಮ್ಮ, ನಾನು ನಿಂಗೊಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡ. ನಿನ್ನ ನಂಬಿಕೆ ನಿನಗೆ, ನನ್ನ ಕೆಲಸ ನನಗೆ. ಇವಾಗ ಆಗಿರೋ ಈ ಉರಿಗಾಯ ಇವತ್ತೆಲ್ಲ ನಾಳೆ ಸರಿ ಹೊಟ್ಟೋಗುತ್ತೆ. ನೀನು ಅಮ್ಮನವ್ರ ಸೇವೆ ಮಾಡಿದ್ರು ಅಷ್ಟೇ, ಡಾಕ್ಟರ್ ನೋಡಿದ್ರು ಅಷ್ಟೇ. ನೀನು ಮತ್ತೆ ಮತ್ತೆ ಅದನ್ನೇ ಹೇಳಿ ನನ್ನ ತಲೆ ಕೆಡಿಸ್ಬೇಡ. ನನ್ನ ನೋವು ನಾನು ಅನುಭವಿಸ್ತೀನಿ, ನೀನು ಹೋಗು. ಇದ್ದದ್ದನ್ನು ಇದ್ದಾಗ ಹೇಳಿದ್ರೆ ಎದ್ದು ಬಂದು ಎದೆಗೆ ಒದ್ರಂತೆ ಅಲ್ವೇ? ನೀನೇ ಹೇಳೋ ಹಾಗೆ ನನಗೆ ದೇವ್ರ ಮೇಲೆ ನಂಬಿಕೆ ಇದೆ. ಕೆಂಡದಾರ್ತಿ ಮಾಡಿದ್ರೆ ಈ ನೀನು ಉರಿ ಇಳಿಯತ್ತೆ. ಆದರೆ ಏನು ಮಾಡಲಿ ಹೇಳು? ನಾನೇ ಹೋಗಿ ಮಾಡೋಣ ಅಂದರೆ ನಿನ್ನನ್ನು ಬಿಟ್ಟು ಹೋಗೋ ಹಾಗಿಲ್ಲ. ನಿಮ್ಮಪ್ಪಗೆ ಹೇಳಿದ್ರೆ ಅವರು ನಿನ್ನ ಹಾಗೇನೆ. ಈ ದೇವರು ಅದು ಇದು ಎಲ್ಲ ನಂಬಲ್ಲ. ಅಮ್ಮನವರೇ ನಿನ್ನನ್ನು ಕಾಪಾಡಬೇಕು ಕಣೆ. ಅಪ್ಪ, ರಶ್ಮಿ ಅಮ್ಮಂಗೆ ಗಾಯ ಎಲ್ಲ ಒಸಿಯಬೇಕು ಅಂದ್ರೆ ಕೆಂಡದಾರ್ತಿ ಮಾಡಬೇಕು. ನಾನು ಅವತ್ತು ಕೆಂಡದಾರ್ತಿ ಮಾಡ್ತಿದ್ದೆ, ನೀನೇ ಬಂದೆಲ್ಲ ಹಾಳು ಮಾಡ್ಬಿಟ್ಟೆ. ಬಾ ಇವತ್ತು ಹೋಗಿ ಕೆಂಡದಾರ್ತಿ ಮಾಡೋಣ. ನಿನಗೆ ಯಾಕೆ ಅರ್ಥ ಆಗಲ್ಲ? ನಿಂದಿನ್ನು ಎಳೆ ಚರ್ಮ ಎಲ್ಲ ಸುಟ್ಕೊಂಡ್ರೆ ಜೀವನ ಪರ್ಯಂತ ಸರಿ ಹೋಗಲ್ಲ, ಗೊತ್ತಾಯ್ತಾ? ಆ ಮಹಾತಾಯಿ ಮಹಿಮೆ ನಿನಗಿನ್ನೂ ಗೊತ್ತಿಲ್ಲ ಕಣೋ ಬಂಗಾರಿ. ಇವಳು ಹುಟ್ಟಿದ ಮಗು ಇರ್ಬೇಕಾದ್ರೆ ಆ ಮಹಾತಾಯಿಗೆ ಉರುಳು ಸೇವೆ ಮಾಡಿದಂಥ ಮಗು ಇದು. ಅವಳ ಕರುಣೆ ಮಗು ಮೇಲಿದೆ. ಇವಳ ಮೇಲೆ ಕೆಂಡ ಅಲ್ಲ, ಇಡೀ ಬೆಂಕಿನೇ ಸುರಿದ್ರೆ ಇವಳು ಏನೂ ಆಗಲ್ಲ. ಮಾಡಿಬಿಡು ಕೆಂಡದ ಆರತಿ.
ಆಗ ಎಲ್ರಿಗೂ ಗೊತ್ತಾಗ್ಲಿ ಇವಳ ಮಹಿಮೆ ಏನು ಅಂತ. ಅಜ್ಜಿ, ಅಮ್ಮನವ್ರ ಮೇಲೆ ನಂಗೆ ನಂಬಿಕೆ ಇದೆ, ಆದರೆ ನನ್ನ ಮಗಳ ಮೇಲೆ ನನಗೆ ತುಂಬ ಪ್ರೀತಿ ಇದೆ. ಏನಾದರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅಂತ ಭಯ. ಹಿರಣ್ಮಯಿ ಬೇಡ ಕೆಂಡಾರ್ತಿ ಮಾಡೋದು, ನಾನೇ ಮಾಡ್ತೀನಿ. ಇಲ್ಲ ಇಲ್ಲ, ಅದು ನಾನು ಹಚ್ಕೊಂಡಿದ್ದು, ಅದು ನಾನೇ ಮಾಡ್ತೀನಿ. ಯಾರು ಹಚ್ಕೊಂಡಿರ್ತಾರೋ ಅದನ್ನ ಅವರೇ ಮಾಡ್ಬೇಕು ಅಲ್ವಾ ಅಜ್ಜಿ? ಹೌದು ಕಣ ಬಂಗಾರಿ, ನೀನು ಇವಳ ಜೊತೆ ಹೋಗಿ ಅವಳಿಗೆ ಸಹಾಯ ಮಾಡು, ಅವಳು ಮಾಡ್ಕೊಂಬರ್ಲಿ. ಅಪ್ಪ, ಈಗಾಗ್ಲೇ ಅಮ್ಮನವ್ರಿಗೆ ಕೋಪ ಬಂದಿದೆ, ಒಂದ್ಸತಿ ಮಾಡಕ್ ಹೋಗಿ ಮಾಡಿ ಬಂದಿಲ್ಲ ಅಂತ. ಮತ್ತೆ ನಮ್ಮನವ್ರಿಗೂ ಶಿಕ್ಷೆ ಕೊಟ್ಬಿಟ್ರೆ ಅದಕ್ಕೆ ಬಾ ಹೋಗಿ ಕೆಂಡದಾರ್ತಿ ಮಾಡಿ ಬರೋಣ. ಬಾರಪ್ಪ. ಸರಿ ನಡಿ. ನಾನು ಇದಕ್ಕೆ ಒಪ್ಪೋದಿಲ್ಲ. ಬೇಡ ಹಿರಣ್ಮಯಿ, ನೀನು ಕೆಂಡದಾರ್ತಿ ಮಾಡೋದಕ್ಕೆ ನಾನು ಒಪ್ಪೋದಿಲ್ಲ. ಹಿರಣ್ಮಯಿ, ಬಾಪುಟ ಇಲ್ಲಿ. ನೀನು ಕೆಂಡದಾರ್ತಿ ಮಾಡೋದು ನನಗಿಷ್ಟ ಇಲ್ಲ ಪುಟ್ಟ. ಇಲ್ಲ ಇಲ್ಲ, ನಿಮ್ಗೆ ಗಾಯ ವಾಸಿ ಆಗ್ಬೇಕು, ಅದಕ್ಕೆ ನಾನು ಕೆಂಡದಾರ್ತಿ ಮಾಡಬೇಕು. ಪುಟ್ಟ, ಹೀಗೆ ಹಠ ಮಾಡ್ತಿದ್ಯಾ? ಈ ಉರಿಗಾಯ ಎಲ್ಲ ಬೇಗ ವಾಸಿ ಆಗುತ್ತೆ. ನೀನು ನನಗೋಸ್ಕರ ಒದ್ದಾಡೋದು ನನಗಿಷ್ಟ ಇಲ್ಲ. ನಾನು ನಿಮ್ನ ಅಮ್ಮ ಅಂತೀನಲ್ವಾ? ಹೌದು. ಅಮ್ಮನ ಮಾತು ಮಕ್ಕಳು ಕೇಳ್ತಾರಲ್ವಾ? ಹಾಗೆ ಅಮ್ಮನ ಮಕ್ಕಳು ಮಾತು ಕೇಳ್ಬೇಕಲ್ವಾ? ಯಾಕೆ ಸುಮ್ಮನಾದ್ರಿ ಹೇಳಿ? ಒಟ್ಟಿನಲ್ಲಿ ನಿಂದು ಹಠ ಅಲ್ವಾ? ನೀವ್ ಹಾಗೆ ಅನ್ಕೊಳ್ಳಿ. ಅಪ್ಪ ಬಾರಪ್ಪ, ರಶ್ಮಿ ಅಮ್ಮ ಒಪ್ಪಿದ್ದಾರೆ, ಬಾರಪ್ಪ. ಹಿರಣ್ಮಯಿ, ಹಿರಣ್ಮಯಿ. ಅಮ್ಮ, ಮಹಾತಾಯಿ, ನಿನ್ನ ಕೃಪೆಯಿಂದ ಹುಟ್ಟಿರೋ ಮಗು ಅದು. ನೀನೆ ಅವಳನ್ನ ಕಾದು ಕಾಪಾಡಬೇಕಮ್ಮ. ಅಮ್ಮ ಮಹಾತಾಯಿ, ನನ್ನ ಮಗಳಿಗೋಸ್ಕರ ಆ ಮಗು ಕೆಂಡದಾರ್ತಿ ಮಾಡಕ್ಕೆ ಹೋಗಿದೆ. ಆ ಮಗುನ ನೀನೇ ರಕ್ಷಣೆ ಮಾಡಮ್ಮ. ಅಪ್ಪ, ಅಮ್ಮನವರು ಕೋಪ ಮಾಡ್ಕೊಂಡಿದ್ದಕ್ಕೆ ರಶ್ಮಿ ಅಮ್ಮಂಗೆ ಮೈ ತುಂಬಾ ಗಾಯ ಆಗಿದೆ. ಇದೇ ಮೊದಲನೇ ಸತಿ ನಾನು ಅಮ್ಮನವ್ರು ಕೋಪ ಮಾಡ್ಕೊಂಡಿದ್ದು ನೋಡ್ತಾ ಇರೋದು. ಅಮ್ಮನವ್ರು ಕೋಪ ಮಾಡ್ಕೊಂಡಿದ್ದಕ್ಕೋ ಅವರಪ್ಪ ಹೇಳಿದಾಗೆ ಬೇರೆ ಕಾರಣಕ್ಕೂ ಆಗಿದ್ದೋ ಗೊತ್ತಿಲ್ಲ, ಆದ್ರೆ ಅಮ್ಮನವರು ನಮ್ದವ್ರನ್ನ ಕೈ ಬಿಡಲ್ಲ ಅಲ್ವಾ? ಅದಕ್ಕೆ ಆದಷ್ಟು ಬೇಗ ರಶ್ಮಿ ಅಮ್ಮಂಗೆ ಹುಷಾರಾಗ್ಲಿ ಅಂತ ಅಮ್ಮನವ್ರಿಗೆ ಕೆಂಡದಾರ್ತಿ ಮಾಡ್ತೀನಿ ಅಂತ ಹಾರಿಸ್ಕೊಂಡೆ. ನಿಂತ್ಕೊ ಬಂಗಾರಿ, ಎಲ್ಲಿ ಹೊರಟೆ? ಏನಿಲ್ಲ, ಅಮ್ಮನವ್ರ ದರ್ಶನ ಮಾಡಿ ನನ್ನ ಮಗಳು ಕೆಂಡಾರ್ತಿ ಮಾಡ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದಾಳೆ, ಅದಕ್ಕೆ ಹೋಗ್ತಿದ್ದೀವಿ. ಓ ಹೌದಾ? ಇದನ್ನೇ ನಿಮ್ಮ ಮಾವನ ಮನೆ ಅನ್ಕೊಂಡೇನಾ? ನಡಿ ಆಚೆ, ನೀನು ಒಳಗಡೆ ಬಿಡಕ್ಕಾಗಲ್ಲ. ಯಾಕೆ? ಯಾಕೆ ಒಳಗಡೆ ಬಿಡ್ಬಾರ್ದು? ನಾವೇನ್ ತಪ್ಪು ಮಾಡಿದೀವಿ? ಓ, ಮಾಡ್ದವ್ರ ತಪ್ಪು ಆಡ್ದವ್ರ ಬಾಯ್ಲಿ ಅನ್ನೋವಾಗಿ ಅದನ್ನ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ? ಈಗೇನು ಒಳಗಡೆ ಬಿಡ್ತೀಯೋ ಇಲ್ವೋ? ಖಂಡಿತ ಬಿಡಕ್ಕಾಗೋದಿಲ್ಲ. ಯಜಮಾನ್ರ ಆಜ್ಞೆ ಆಗಿದೆ, ನಿನ್ನನ್ನಾಗ್ಲಿ ನಿಮ್ಮ ಮನೆಯವ್ರನ್ನಾಗ್ಲಿ ಯಾರನ್ನೂ ಒಳಗಡೆ ಬಿಡಬಾರ್ದಂತೆ. ಅಮ್ಮನವ್ರನ್ನ ದರ್ಶನ ಮಾಡೋ ಹಕ್ಕು ನಮಗೂ ಇದೆ, ಬಿಡಿ ನಮ್ಮನ್ನ. ಅಪ್ಪಪ್ಪಪ್ಪಪ್ಪಪ್ಪಪ್ಪ, ಚೋಟುದ್ದ ಇಲ್ಲ ನೀನು. ಹಕ್ಕು ಪಕ್ಕು ಅಂತೆಲ್ಲ ದೊಡ್ಡ ದೊಡ್ಡದಾಗಿ ಮಾತಾಡ್ತೀಯಾ? ಭಲೇ ಧೈರ್ಯ ನಿನಗೆ. ಸತ್ಯ ಮಾತಾಡ್ತಾ ಇದ್ದೀನಿ, ಬಿಡಿ ನನ್ನ ಅಮ್ಮನ ದರ್ಶನ ಮಾಡಕ್ಕೆ. ಹೇಯ್, ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನಡಿಬ್ರು ಆಚೆ. ದೇವ್ರು ಎಲ್ರಿಗೂ ಒಂದೇ, ನಾವು ದೇವ್ರ ದರ್ಶನ ಮಾಡೋದನ್ನ ತಡೆಯೋದಕ್ಕೆ ನೀನ್ ಯಾರು? ತಗೊಳಪ್ಪ, ಒಬ್ಬ ಚಪ್ಲಿ ಕಾಯೋನು ಈ ಪಂಚಾಕ್ಷರಿನೇ ಯಾರು ಅಂತ ಕೇಳ್ತಾನೆ. ಇವಾಗ ಗೊತ್ತಾಯ್ತಾ ನಾನು ಯಾರು ಅಂತ? ಯಾಕೆ ನಮ್ಮ ಅಪ್ಪಂಗೆ ಹೊಡಿತೀರಾ? ಅವ್ರೇನ್ ಕೇಳುವ ಪ್ರಶ್ನೆ ಕೇಳಿಲ್ಲ. ಬಾಯಿಂದ ಉತ್ತರ ಕೊಡ್ಬೇಕು ತಾನೆ, ಸರಿ ಇಲ್ಲ ನೀವು ಮಾಡಿದ್ದು.
ಓಹೋ ಸರಿ ಯಾವುದು ತಪ್ಪು ಯಾವುದು ಅಂತ ನೀನು ನನಗೆ ಹೇಳ್ಕೊಡ್ತೀಯಾ? ಹೌದು, ತಪ್ಪು ಯಾರೇ ಮಾಡಿದ್ರು ಅದನ್ನ ತಿದ್ದು ಹಕ್ಕು ಎಲ್ಲರಿಗೂ ಇರುತ್ತೆ. ಚಿಕ್ಕವರಾದ್ರೂ ಅಷ್ಟೇ, ದೊಡ್ಡವರಾದ್ರೂ ಅಷ್ಟೇ, ತಪ್ಪು ಯಾವುದು ಸರಿ ಯಾವುದು ಅಂತ ಗೊತ್ತಿರಬೇಕು. ಏಯ್, ನೀನು ಪುರಾಣ ಕೇಳುವಷ್ಟು ತಾಳ್ಮೆ ಸಮಯ ನನ್ನಲ್ಲಿಲ್ಲ. ನಡೀರಿ ಆಚೆ, ನಡೀರಿ ಅಂದೆ. ನಡೀರಿ ಮಾ, ಕೈ ನೋಡ್ತೀರಾ? ನಡೀರಿ ಆಚೆ. ನೋಡಿ, ಅಮ್ಮನವ್ರು ನಿನ್ನ ಸುಮ್ಮನೆ ಬಿಡಲ್ಲ. ಇವತ್ತಲ್ಲ ನಾಳೆ ಶಿಕ್ಷೆ ಕೊಟ್ಟೆ ಕೊಡ್ತಾರೆ. ಬಿಡೋ ನಮ್ಮನ್ನ. ನಿನಗೆ ಹೇಗೆ ಭಕ್ತಿದ್ಯೋ ನಮಗೂ ಹಾಗೆ ಭಕ್ತಿದೆ. ನನ್ನ ಮಗಳು ಕೆಂಡಾರ್ತಿ ಮಾಡಬೇಕು ಅಂತ ಹರ್ಸ್ಕೊಂಡಿದ್ದಾಳೆ. ಓ ಹೌದಾ? ಅದಕ್ಕೆ ನಿನ್ನ ಮಗಳನ್ನ ಅಮ್ಮನವ್ರ ಮೆರವಣಿಗೆಯಲ್ಲಿ ಮುಂದೆ ನಿಲ್ಲಿಸ್ಬೇಕಾ? ನೋಡು ಬಂಗಾರಿ, ಸುಮ್ಮನೆ ಇಲ್ಲಿಂದ ಹೋಗ್ತಾ ಇರೋ. ನಾನಾಗಿದ್ದಕ್ಕೆ ಬರೀ ಕಪಾಳ ಮೋಕ್ಷ ಮಾಡಿದ್ದೀನಿ. ಯಜಮಾನ್ರು ಏನಾದರೂ ಬಂದರೆ ಸೀದಾ ಎದೆ ಮೇಲೆ ಕಾಲಿಡ್ತಾರೆ. ಎದೆ ಮೇಲೆ ಕಾಲಿಡಕ್ಕೆ ಅವ್ರು ಯಾರು? ದೇವಸ್ಥಾನ ಏನೋ ಅವ್ರ ಅಪ್ಪನ ಮನೆದ. ಬಾ ಮಗಳೇ, ಇವನ ಹತ್ರ ಮಾತಾಡೋ ಪ್ರಯೋಜನ ಇಲ್ಲ. ಬಂದ್ಬಿಟ್ಟ. ಅಪ್ಪ ಏನ್ ಮಾಡ್ತಿದ್ಯಪ್ಪ? ಅಪ್ಪ ಬಿಡಪ್ಪ. ದೇವಸ್ಥಾನದಲ್ಲಿ ಗಲಾಟೆ, ಅಮ್ಮನವ್ರು ಪೂಜೆ ಮಾಡಕ್ಕೂ ಬಿಡಲ್ಲ. ನಂದಲ್ಲ ಅರ್ಚಕ್ರ ಗಲಾಟೆ, ಈ ಬಂಗಾರದ್ದು ಮತ್ತು ಅವನ ಮಗಳದ್ದು. ಯಜಮಾನ್ರು ಹೇಳಿದ್ದಾರೆ ಇವನ್ಗಾಗ್ಲಿ ಇವನ್ ಮನೆಯವ್ರಿಗಾಗ್ಲಿ ದೇವಸ್ಥಾನದ ಒಳಗಡೆ ಬಿಡಬಾರ್ದು ಅಂತ. ಅದಕ್ಕೆ ತಳ್ತಾ ಇದ್ದೀನಿ. ನೀವೇ ಹೇಳಿ, ದೇವರು ಎಲ್ರಿಗೂ ಒಂದೇ ತಾನೆ. ಅಮ್ಮನವ್ರೆ ಇಡೀ ಜಗತ್ತಿಗೆ ಜಗನ್ಮಾತೆ. ಅಂದ್ಮೇಲೆ ನಮ್ನ ಯಾಕೆ ಒಳಗ್ ಬಿಡ್ತಿಲ್ಲ? ನೋಡು ಪುಟ್ಟ, ನೀನು ಹೇಳೋದೇನೋ ಸರಿ, ಆದರೆ ಈ ಊರಲ್ಲಿ ವಿರೂಪಾಕ್ಷ ಶಾಸ್ತ್ರಿಗಳು ಮಾತೆ ಅಲ್ವಾ ನಡೆಯೋದು. ಅಲ್ಲಿ ಪಾಪ ನೋಡಿ, ರಶ್ಮಿ ಅಮ್ಮಂಗೆ ಮೈ ತುಂಬಾ ಗಾಯ ಆಗಿ ತುಂಬಾ ಒದ್ದಾಡ್ತಿದ್ದಾರೆ. ಅಮ್ಮನವ್ರು ಕೋಪ ಮಾಡ್ಕೊಂಡಿದ್ದಕ್ಕೆ ಅವ್ರಿಗೆ ಮೈಯೆಲ್ಲ ಗಾಯ ಆಗಿರೋದು. ನನ್ನ ಮಗಳು ಅಮ್ಮನವ್ರಿಗೆ ಕೆಂಡಾರ್ತಿ ಮಾಡ್ತೀನಿ ಅಂತ ಹರ್ಸ್ಕೊಂಡಿದ್ದಾಳೆ. ದಯವಿಟ್ಟು ಅವಕಾಶ ಮಾಡಿಕೊಡಿ. ಇಲ್ಲ ಅನ್ಬೇಡಿ. ರಶ್ಮಿ ಅವರಿಗೆ ಅರ್ಚನೆ ಕುಂಕುಮ ತಗೊಂಡೋಗಿ ಕೊಡ್ತೀವಿ. ಅವೆಲ್ಲ ಕತೆಗಳು ಬೇಡ. ಆ ಅಮ್ಮ ಮಾಡಿರೋ ತಪ್ಪಿಗೆ ಅಮ್ಮನವರು ಸರಿಯಾದ ಶಿಕ್ಷಣ ಕೊಟ್ಟಿದ್ದಾರೆ. ನೀವುಗಳೀಗ ಇಲ್ಲಿಂದ ಹೋದ್ರೆ ಸರಿ. ಅವ್ರೇನು ತಪ್ಪು ಮಾಡಿಲ್ಲ. ಓ ಹೌದಾ? ಮತ್ತೆ ಆ ಅಮ್ಮನ ಮೈ ಮೇಲೆಲ್ಲ ತುರ್ಕೆ ಗಾಯಗಳೆಲ್ಲ ಯಾಕೆ ಇದ್ದಿದ್ದಾವೆ? ನೀನು ಹೇಳ. ಗೊತ್ತಿಲ್ಲ ಅಲ್ಲ? ನಾನು ಹೇಳ್ತೀನಿ ಕೇಳಿ. ಸಾಕ್ಷಾತ್ ಅಮ್ಮನವ್ರಿಗೆ ಇಷ್ಟ ಇಲ್ಲ ನಿಮ್ಮಂಥವ್ರಿಗೆ ದರ್ಶನ ಕೊಡೋದಕ್ಕೆ. ಅದಕ್ಕೆ ಅರ್ಥ ಆಯ್ತಾ? ಅರ್ಥ ಆಯ್ತೇನಾ? ಬಿಡಿ ಗಾಡಿ. ಅರ್ಚಕ್ರೆ, ನೀವು ನಡೀರಿ, ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೊಳ್ಳಿ. ಇಂಥವ್ರದ್ದೆಲ್ಲ ಇದ್ದಿದ್ದೆ. ಬನ್ನಿ. ನೋಡಿ, ಅಮ್ಮನವರು ಯಾವತ್ತೂ ತನ್ನ ಭಕ್ತರನ್ನ ಭೇದ ಭಾವ ಮಾಡಲ್ಲ. ನೀವೇ ಎಲ್ಲ ಕಿತಾಪತಿ ಮಾಡ್ತಿರೋದು. ನೋಡಿ ಅರ್ಚಕ್ರೆ, ಚೋಟುದ್ದ ನಾಲ್ಗೆನ ದೊಡ್ಡವ್ರ ಮುಂದೆ ಹೆಂಗ್ ಹರಿ ಬಿಡ್ತಾಳೆ ಇವಳು. ನಾವು ಒಳಗ್ ಬರ್ತೀವಿ, ನನ್ನ ಯಾರು ತಡಿಯಕ್ಕಾಗಲ್ಲ. ನಾವು ಅಮ್ಮನವ್ರ ದರ್ಶನ ಮಾಡ್ತೀವಿ. ಅಷ್ಟು ಮೀರಿ ನೀವೇನಾದ್ರೂ ದೇವಸ್ಥಾನದ ಒಳಗಡೆ ಬಂದ್ರೆ ಅಮ್ಮನವ್ರ ದರ್ಶನ ಸಿಗೋದಿಲ್ಲ. ಹೋಗಿ ಇಲ್ಲಿಂದ. ಯಾಕೆ? ನಿಮ್ಗಳಿಗೆ ದರ್ಶನ ಸಿಗದಿರೋ ಹಾಗೆ ಅಮ್ಮನವ್ರ ಗರ್ಭಗುಡಿ ಬಾಗ್ಲು ಹಾಕಿಸಿ ಬೀಗ ಹಾಕಿಸ್ತೀವಿ. ಇವಾಗ ಮಾಡಿದ್ರೆ ಭಕ್ತರು ಸುಮ್ಮನೆ ಇರ್ತಾರಾ? ಎಲ್ರು ಬಂದು ಸರಿಯಾಗಿ ತದಕ್ತಾರೆ. ನಿನಗೊಂದು ಗತಿ ಕಾಣಿಸ್ತಾರೆ. ನಿನ್ನ ಕಾಪಾಡೋದಕ್ಕೆ ಅಮ್ಮನವರೇ ಬರಬೇಕು. ಮುಚ್ಚ ಬಾಯಿಲೇ. ತಲೆ ಎಲ್ಲ ಹರಡ್ಬೇಡ. ಯಜಮಾನ್ರ ಆದೇಶನ ಮೀರಿ ಅದು ಯಾವ ಭಕ್ತರು ನಿಲ್ತಾರೋ ನಾನು ನೋಡ್ತೀನಿ ಕಣ. ಬರೀ ಗರ್ಭುಡಿ ಅಲ್ಲ,
ಇಡೀ ದೇವಸ್ಥಾನನೇ ಬಾಗ್ಲು ಹಾಕೊಳ್ಳಿ, ನನಗೆ ಗೊತ್ತು ಅಮ್ಮನವ್ರ ದರ್ಶನ ಹೇಗೆ ಮಾಡಬೇಕು ಅಂತ.